ಹಾಯ್ ಗಾಯ್ಸ್, ನಾನೊಂದು ವಿಡಿಯೋ ಇವತ್ತು ಪೋಸ್ಟ್ ಮಾಡಿದ್ದೇನೆ. ಸಿ ಕ್ಯಾಮರಾ ಫೋಟೇಜ್ ಇದು ನಮ್ಮ ಊರಿನ ಹತ್ತಿರದ ಪ್ರದೇಶವಾದಂತಹ ಒಂದು ಊರು. ನಿಮಗೆಲ್ಲ ತಿಳಿದಿರಬಹುದು. 2-3 ದಿವಸಗಳಿಂದ ವಾಟ್ಸಪ್ ಮತ್ತು ಇನ್ನಿತರ ಇನ್ಸ್ಟಾಗ್ರಾಮಲ್ಲಿ ಭಾರಿ ವೈರಲ್ ಆಗ್ತಿರುವಂತಹ ಒಂದು ವಿಡಿಯೋ ಇದು ನೋಡುವಾಗ ಏನೋ ಒಂದು ಅನಿಸ್ತಾ ಇದೆ. ಇದು ಬಟ್ ಏನು ಅಂತ ಫುಲ್ಲಾಗಿ ಕ್ಲಿಯರೆನ್ಸ್ ಇಲ್ಲ. ಸ್ವಲ್ಪ ಜನ ವಾಟ್ಸಪ್ಪಲ್ಲೆಲ್ಲ ಬರೆದಾಕಿದ್ದಾರೆ ಮಾಟ ವಾಮಾಚಾರ ಮಾಡಿದ್ದು ಅಂತ. ನೋಡೋಣ, ಕಾದು ನೋಡೋಣ ಏನು ಮಾಡ್ತಾರೆ, ಎಂಥ ವಿಷಯ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೆ ವಿಡಿಯೋ ನೋಡೋದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ವಿಷಯ ಏನು ಅಂತ ಹೇಳಿದ್ರೆ, ಇಬ್ಬರು ಕಾರಲ್ಲಿ ಇಳಿದು ಬರ್ತಾರೆ. ಕರೆಕ್ಟ್ ನೋಡಿಕೊಳ್ಬೇಕು. ಇಬ್ಬರು ಬರ್ತಾರೆ. ಯಾರು ಅಂತೇಳಿ ಮುಖದ ಒಂದು ಪರಿಚಯ ಇಲ್ಲ. ಲೈಟ್ ಹಿಡ್ಕೊಂಡು ರಾತ್ರಿ ಸರಿಸುಮಾರು 12 ಗಂಟೆಗಿಂತ ಮೇಲೆ ಆಗಿರ್ಬೋದು ಅಂತೇಳಿ ಕಾಣ್ತದೆ. ಮೋಸ್ಟ್ಲಿ ಗಾಡಿಗಳೆಲ್ಲ ಆ ರೋಡಲ್ಲಿ ಹೋಗ್ತಾ ಇಲ್ಲ. ಅಲ್ಲಿ ಒಂದು ಗುಂಡಿ ತೆಗೀತಾರೆ. ಆ ಗುಂಡಿ ಒಳಗಡೆ ಏನೋ ಒಂದು ಹೂತಾಕ್ತಾರೆ ಅಂತಹ ಒಂದು ಇದು ಸನಿಹ ಕಂಡು ಬರ್ತಾ ಇದೆ. ಇದು ಯಾಕೆ ನಾನು ಈ ವಿಡಿಯೋ ಮಾಡೋದು ಅಂತ ಹೇಳಿದ್ರೆ, ಇನ್ನು ಮಾಟ ಮಾಡುವುದಾದರೆ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಮಾಟ ಮಾಡೋದು ಅದು ಕಾನೂನಿಗೆ ಅಪರಾಧ. ಯಾಕೆ ಅಂತ ಹೇಳಿದರೆ, ಈ ಬಡವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಲಿಕ್ಕೋಸ್ಕರ ಏನೋ ಸಾಲ ಮಾಡಿಕೊಂಡು ಏನಾದರೂ ವ್ಯಾಪಾರ ಮಾಡಿಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಇಂತಹ ವ್ಯಾಪಾರ ಮಾಡುವಾಗ ಒಬ್ಬರು ಇನ್ನೊಬ್ಬರಿಗೆ ಉಪದ್ರ ಮಾಡೋದು ಅದು ಅಷ್ಟು ಸಮಾಜದಲ್ಲಿ ಅಷ್ಟು ಸರಿಯಲ್ಲ. ಯಾರೇ ಆಗಲಿ, ಯಾವನೇ ಆಗಲಿ, ಅದು ಸಮಾಜದಲ್ಲಿ ಅಷ್ಟು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಈಗ ವಾಪಸ್ ಬರ್ತಾರೆ, ರಿಟರ್ನ್ ಅಲ್ಲಿಗೆ ಬರ್ತಾರೆ. ಬಂದು ಅದೇ ಜಾಗದಲ್ಲಿ ಕೂತ್ಕೊಂಡು ಇಲ್ಲ, ಈಗ ಹಿಂದುಗಡೆ ಹೋಗ್ತಾರೆ. ಮತ್ತೊಂದು ಕ್ಯಾಮರಾ ಕ್ಯಾಚ್ ಆಗ್ತದೆ. ನೋಡಿ, ಇಬ್ಬರನ್ನು ಕಾಣ್ಬೋದು. ಒಬ್ಬರು ಫಸ್ಟ್ ಹೋಗಿದ್ದಾರೆ, ಇನ್ನೊಬ್ಬರು ಆ ಕಡೆ ಹೋಗಿ ಕೂತ್ಕೊಂಡಿದ್ದಾರೆ. ಇದು ಯಾಕೆ ನಾನು ಈ ವಿಡಿಯೋವನ್ನು ಪುನಃ ಆವರ್ತಿಸೋದು ಅಂತ ಹೇಳಿದರೆ, ನಾನು ಹೇಳೋದು, ಯಾರು ಈ ಥರದ ಕೆಲಸ ಮಾಡಬೇಡಿ. ಇದು ನಾನು ಮಾಟ ಅಂತ ಹೇಳೋದಲ್ಲ. ಇದು ಮಾಟವಾಗಿದ್ದರೆ ಈ ಥರದ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ. ಇದು ಯಾಕೆಂದರೆ ಇದು ಮುಂಚೆ ಒಂದು ಇದೇ ಸಿ ಕ್ಯಾಮರಾದಲ್ಲಿ ಇಬ್ಬರು ಜಗಳ ಮಾಡುವಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದು ತುಂಬ ವೈರಲ್ ಆಗಿತ್ತು. ಅದೇ ಅಂಗಡಿಯ 2 ಆಚೆ ಈಚೆ ತಂಡಗಳ ಮುಂದೆ ಜಗಳ ಆಗಿತ್ತು. ಇದೇ ಥರ ಏನೋ ಒಂದು ವ್ಯಾಪಾರದ ವಿಷಯದಲ್ಲಿ ಏನು ವಿಷಯ ಎಂತ ಗೊತ್ತಿಲ್ಲ. ಇದು ಇಲ್ಲ, ರಾತ್ರಿ ಕಂಬ ಹಾಕಲಿಕ್ಕೆ ಗುಂಡಿದ್ದದ ಏನೋ ಒಂದು ಮಾಡಿದ್ದಾರೆ. ಸರಿ, ಸುಮಾರು 12 ಗಂಟೆಯಿಂದ ಮೇಲೆ. ಈ ವಿಡಿಯೋವನ್ನು ನೋಡುವವರು ಯಾರಿಗಾದರೂ ಗೊತ್ತಿದ್ದರೆ, ಇದು ಎಂತ ಮಾಡೋದು ಏನು ಮಾಡೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಂತಹ ಕೆಲಸ ಯಾರಾದರೂ ಮಾಡುವುದಾದರೆ ಇದನ್ನು ತಕ್ಷಣವೇ ನಿಲ್ಲಿಸಿ. ಯಾಕೆ ಅಂತ ಹೇಳಿದರೆ, ಹೊಟ್ಟೆಪಾಡಿಗೆ ಬದುಕುವವರಿಗೆ ಅವರಿಗೂ ಮಕ್ಕಳಿದ್ದಾರೆ. ನೀವು ಆಲೋಚನೆ ಮಾಡಿ, ಅವರಿಗೂ ಮಕ್ಕಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ. ಇಂತಹ ಕೆಲಸವನ್ನು ಮಾಡಿ ಯಾರ ವ್ಯಾಪಾರವನ್ನು ಹಾಳು ಮಾಡದೆ ಸಮಾಜದಲ್ಲಿ ಒಗ್ಗಟ್ಟಾಗಿ ಬಾಳಿ. ಮತ್ತು ಈ ಥರ ಮಾಡಿ ಯಾರನ್ನು ಬೀದಿ ಪಾಳು ಖಂಡಿತವಾಗಿ ಮಾಡಬೇಡಿ. ನಾನು ಈಗ ಇದು ಮಾಡಿದ್ದು ಅಂತೇಳಿ ಹೇಳುವುದಲ್ಲ. ಇದು ವಾಟ್ಸಪ್ಪಲ್ಲೆಲ್ಲ ನಾನು ಕಂಡದ್ದು ಹಾಗೆ. ಹೇಗೆ ಅಂತ ಹೇಳಿದರೆ, ವಾಮಾಚಾರ ಮಾಟ ಅಂಥದ್ದೆಲ್ಲ ನಾನು ಕೇಳಿ ಬಂದಿದ್ದೇನೆ. ಅದಕ್ಕೋಸ್ಕರ ನಾನು ಕ್ಲಿಯರೆನ್ಸ್ ಕೊಡ್ತಾ ಇದ್ದೀನಿ. ಮುಂದಕ್ಕೆ ಶೇರ್ ಮಾಡಿ. ಯಾರಾದರೆ ಇಂತಹ ಕೆಲಸ ಮಾಡುವುದಾದರೆ ಇವತ್ತೇ ನಿಲ್ಲಿಸಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಬಾಳಿ. ಜೈ ಹಿಂದ್, ಜೈ ಕರ್ನಾಟಕ.